ಗೃಹಲಕ್ಷ್ಮಿಯರಿಗೆ ಬೆಳ್ಳಂಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಯಾರು ಇನ್ನು 12ನೇ ಕಂತಿನ ಹಣ ಪಡೆದಿಲ್ಲ ಅವರ ಖಾತೆಗಳಿಗೆ ಇವತ್ತ 12ನೇ ಕಂತಿನ ಹಣ ಜಮಾ. ಸ್ನೇಹಿತರೆ, ನಿನ್ನೆ ತಾನೇ ವಿಡಿಯೋ ನೋಡಿದ್ರಿ, 12ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಎಷ್ಟು ಮಂದಿಗಳಿಗೆ ಈ ಒಂದು 12ನೇ ಕಂತಿನ ಹಣ ಬಂತು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮತ್ತೆ ಇನ್ನು ಉಳಿದಂತವರಿಗೆ ಎಷ್ಟು ಮಂದಿಗೆ ಇವತ್ತ ಹಣ ಜಮಾ ಆಗ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬರಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಬಹಳಷ್ಟು ಮಂದಿ ಪ್ರಶ್ನೆ ಕೇಳಿರೋದು ಏನಂದ್ರೆ, ಸಾರ್ 12ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ನಮ್ದು ಈ ಜಿಲ್ಲೆ ಇನ್ನು ಯಾಕೆ ಬಂದಿಲ್ಲ, ಬೇರೆಯವ್ರಿಗೆ ಎಲ್ಲ ಬಂದಿದ್ಯಾ, ಎಷ್ಟು ಮಂದಿಗೆ ಬಂದಿದೆ, ಮತ್ತೆ ನಮಗೆ ಯಾಕೆ ಬಂದಿಲ್ಲ, ಯಾವಾಗ ಬರುತ್ತೆ, ಅಸಲಿ ಈ ಒಂದು 12ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ಅದಕ್ಕೆಲ್ಲ ಉತ್ತರ ಕೊಡ್ತಾ ಇದ್ರಿ ಈ ಒಂದು ಹೊಸ ಅಪ್ಡೇಟ್ ಮುಖಾಂತರ. ಈಗ ಯಾಕಂದ್ರೆ ಬಹಳಷ್ಟು ಮಂದಿ 11ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಸೊ ಅಂತವರು 12ನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಗಳಿಗೆ ಹೋಗ್ತಾ ಇದ್ದಾರೆ, ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ. ಬಂದಿಲ್ಲ ಅಂದಾಗ ಬೇಜಾರ ಆಗ್ತಾ ಇದೆ. ಸೊ ಹೌದು, ನಿಮಗೆ ಗೊತ್ತಿರಬಹುದು, ಸರ್ಕಾರ, ಬ್ಯಾಂಕು ಇವೆಲ್ಲ ಏನಿದಾವೆ, ಇದು ಯಾಕಂದ್ರೆ ದೊಡ್ಡ ಅಮೌಂಟ್ ಆಗಿರೋದ್ರಿಂದ ನಿಮಗೆ ಗೊತ್ತಿರಬಹುದು ಪ್ರಾಸೆಸ್ ಸ್ವಲ್ಪ ಟೈಮ್ ತಗೊಳುತ್ತಂತ. ಸೊ ಅದೇ ರೀತಿಯಾಗಿ ಈಗ 12ನೇ ಕಂತಿನ ಹಣದ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಇವತ್ತ 12ನೇ ಕಂತಿನ ಹಣ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಸೊ ಎಷ್ಟು ಮಂದಿಗೆ ಬರ್ತಾ ಇದೆ, ಇವತ್ತ ಯಾರೆಲ್ಲ 12ನೇ ಕಂತಿನ ಹಣ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ನೀವು ಮಾಡ್ಬೇಕಾಗಿರುವಂತ ಕೆಲಸ ಒಂದೇ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹಾಗಾದ್ರೆ ಬನ್ನಿ, ಇದೀಗ ಬಂದಿರುವಂತ 12ನೇ ಕಂತಿನ ಹಣದ ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದೀಗ ಬಂದಿರುವಂತದ್ದು. ಪ್ರತಿಯೊಬ್ಬರ ಗಮನ ಎಲ್ಲಿದೆಯಪ್ಪ ಅಂದ್ರೆ 12ನೇ ಕಂತಿನ ಹಣ ನಮ್ಮ ಖಾತೆಗಳಿಗೆ ಯಾವಾಗ ಬರುತ್ತೆ ಅಂತ. ಸೊ ಇದೀಗ 12ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆದಂತ ಸ್ಟೋರಿ ಇಲ್ಲಿದೆ ಸ್ನೇಹಿತರೆ. ಈಗಾಗಲೇ 12ನೇ ಕಂತಿನ ಹಣ ಬಿಡುಗಡೆ ಪ್ರಾರಂಭ ಆಗಿದೆ ಅಂತೆ. ಹೌದು ಸ್ನೇಹಿತರೆ, ನಿನ್ನೆ ತಾನೇ ನಿಮಗೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ. ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ, ಸುಮಾರು ಏನಿಲ್ಲಪ್ಪ ಅಂತಂದ್ರೆ 99% ಜನ ಏನಿದ್ದಾರೆ ಇನ್ನೂ ಬಂದಿಲ್ಲ ಅಂತ ನಮಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಯಾಕೆ ಬಂದಿಲ್ಲ, ಮತ್ತೆ ಹಣ ಬಿಡುಗಡೆ ಆಗಿದೆಯಾ ಇಲ್ಲ, ಮತ್ತೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಇದೆ ಸ್ನೇಹಿತರೆ. ನಿನ್ನೆ ಕೇವಲ ಬೆರಳೆಣಿಕೆ ಜನಗಳಿಗೆ ಮಾತ್ರ 12ನೇ ಕಂತಿನ ಹಣ ಬಂದಿದೆ. ನಾನು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಲೈವ್ ಆದಂತ ಪ್ರೂಫ್ ಅನ್ನ ತೋರಿಸೋದಕ್ಕೆ. ನಮಗೆ ಲೈವ್ ಆದಂತ ಒಂದು ಯಾವ್ದಾದ್ರು ಅಪ್ಡೇಟ್ ಬಂತಪ್ಪ ಅಂತಂದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕೂಡ. ಸ್ನೇಹಿತರೆ, ಇಲ್ಲಿ 12ನೇ ಕಂತಿನ ಹಣ ನಿನ್ನೆ ಏನು ಬೆರಳೆಣಿಕೆ ಜನರಿಗೆ ಮಾತ್ರ ಬಂದಿದೆ. ಇವತ್ತ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಇವತ್ತ ಮೇ ಬಿ ನಿಮಗೆ ಒಂದು 30ರಿಂದ 40% ಜನಗಳಿಗೆ ಇವತ್ತ 12ನೇ ಕಂತಿನ ಹಣ ಬರ್ತಾ ಇದೆ. ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಬ್ಯಾಂಕ್ ಪ್ರೋಸೆಸ್ ಯಾವ ರೀತಿ ಇರುತ್ತಂತ, ಹಂತವಾಗಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ನಿನ್ನೆ ಮೇ ಬಿ ಲೇಟ್ ಆಗಿದ್ರು ಕೂಡ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಬಂದು ಸೇರುವಂತ ಸಾಧ್ಯತೆ ಇದೆ. ನಿನ್ನೆ ಸ್ವಲ್ಪ ಜನಗಳಿಗೆ ಮಾತ್ರ ಬಂದಿರುವಂತದ್ದು ಹಣ, ಕೇವಲ ಬೆರಳೆಣಿಕೆ ಜನರಿಗೆ ಮಾತ್ರ ಬಂದಿದೆ. ಸೊ ಇವತ್ತ ಕಂಪ್ಲೀಟ್ ಆದಂತ ಒಂದು ಸಂಜೆ ಒಳಗಡೆ ಬಹಳಷ್ಟು ಮಂದಿಗೆ ಹಣ ಬರುವಂತ ಸಾಧ್ಯತೆ ಇದೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ತಪ್ಪದೆ ನಮಗೆ ಕಮೆಂಟ್ ಅನ್ನ ಮಾಡಿ, ನೀವು ಯಾರಿಗೆ ಹಣ ಬಂತು, ಯಾವ ಜಿಲ್ಲೆ, ಇನ್ನು ಬಂದಿದೆಯಾ ಇಲ್ಲ ಅನ್ನೋದನ್ನ ತಪ್ಪದೆ ನೀವು ಕಮೆಂಟ್ ಮಾಡ್ಬೇಕಾಗುತ್ತೆ. ಸೊ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ, ಸೊ ನಾವು ಈಗ ಮೊದಲನೇ ಹಂತದಲ್ಲಿ 12ನೇ ಕಂತಿನ ಹಣವನ್ನ ರಿಲೀಸ್ ಮಾಡಿಸಿದ್ವಿ. ಸೊ ಅಂದ್ರೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದ್ ವೇಳೆ ನಿಮಗೆ ಇವತ್ತು ಬರ್ಬೋದು ಅಥವಾ ನಾಳೆ ಬರ್ಬೋದು. ಯಾಕಂದ್ರೆ ಬ್ಯಾಂಕ್ ನಲ್ಲಿ ಕೆಲವೊಂದು ಪ್ರಾಸೆಸ್ ಇರುತ್ತೆ, ಯಾರ್ದು ಒಂದು NPCA ಮ್ಯಾಪಿಂಗ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅವೆಲ್ಲ ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡಿಕೊಂಡು ನಿಮ್ಗೆ ಒಂದು ಹಣವನ್ನ ರಿಲೀಸ್ ಮಾಡುವಂತ ಪ್ರಾಸೆಸ್ ಇರುತ್ತೆ. ಸೊ ಅದಕ್ಕಾಗಿ ಇವತ್ತ ನಿಮ್ಮ ಖಾತೆಗಳಿಗೆ ಈ ಒಂದು 12ನೇ ಕಂತಿನ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಒಂದ್ ವೇಳೆ ನಿಮಗೆ ಇವತ್ತ ಸಂಜೆ ಒಳಗಡೆಗಾಗಿ 12ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಬೇಜಾರಾಗಕ್ಕೆ ಹೋಗಬೇಡಿ. ಇವತ್ತಿಲ್ಲ ಅಂದ್ರೆ ನಾಳೆ, ನಾಳೆ ಇಲ್ಲ ಅಂದ್ರೆ ನಾಡಿದ್ದು ಬಂದೇ ಬರುತ್ತೆ. ನಿಮಗೆ ಟೋಟಲ್ ಆಗಿ ಈ ಮಂತ್ ಒಳಗಡೆಗಾಗಿ ನಿಮಗೆ 12ನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಯಾಕಂದ್ರೆ ಒಂದಿಷ್ಟು ಅಮೌಂಟ್ ಅಂತ ಹೇಳಿ ರಿಲೀಸ್ ಮಾಡಿರ್ತಾರೆ, ಅದು ಕೆಲವರಿಗೆ ಮಾತ್ರ ಬರುತ್ತೆ. ಯಾರಿಗೆ ಕಂಟಿನ್ಯೂ ಆಗಿ ಹಣ ಬರ್ತಾ ಇರುತ್ತೆ, ಯಾವುದೇ ಪ್ರಾಬ್ಲಮ್ ಇಲ್ದೇನೆ ಅವರಿಗೆ ಮೊದಲನೇ ಹಂತದಲ್ಲಿ ಹಣ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ. ನಂತರ ನಿಧಾನವಾಗಿ ಹಂತವಾಗಿ ಇನ್ನು ಕೆಲವರಿಗೆ ಹಣ ಜಮಾ ಆಗ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಯಾರಿಗೆ 11ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವ್ರಿಗೆ ಕೂಡ ಈ ಒಂದು 11 ಪ್ಲಸ್ 12ನೇ ಕಂತಿನ ಹಣ 2,000 4,000 ರೂಪಾಯಿ ಹಣ ಒಟ್ಟಿಗೆ ನಿಮ್ಗೆ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ನಮ್ಗೆ ತಿಳಿದು ಬಂದಿದೆ. ಸೊ ಹಾಗಾದ್ರೆ ತಪ್ಪದೆ ನೀವು ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ.